brought to you by Vigard. ದೇಶದ್ರೋಹಿ ಆರೋಪಕ್ಕೆ ಡಿಕೆ ಸುರೇಶ್ ತಿರುಗೇಟು. ಪ್ರಧಾನಿ ಮೋದಿ ಮಾತನಾಡಿದ್ರೆ ದೇಶ ಪ್ರೇಮ, ನಾನು ಮಾತನಾಡಿದ್ರೆ ದೇಶದ್ರೋಹನ? ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಈ ಮಾತನ್ನ ಹೇಳಿದ್ದಾರೆ. 2008ರಲ್ಲಿ ಸಿಎಂ ಆಗಿದ್ದಾಗ ಮೋದಿಯು ಅದೇ ಹೇಳಿದ್ರು. ಈ ತೆರಿಗೆ ಅನ್ಯಾಯವನ್ನ ನಾನು ಸಹಿಸಲ್ಲ ಅಂತ ಮೋದಿ ಹೇಳಿದ್ರು 2008ರಲ್ಲಿ. ನನ್ನ ತೆರಿಗೆಯನ್ನು ನಾನೇ ಬಳಸಿಕೊಳ್ತೀನಿ, ಕೇಳಬೇಡಿ ಅಂತ ಹೇಳಿದ್ರು ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ನನ್ನ ಸೀಟ್ನಲ್ಲಿ ಕೂತಾಗ ಒಂದು ನ್ಯಾಯ, ನಿಮ್ಮ ಸೀಟ್ನಲ್ಲಿ ನಿಂತಾಗ ಒಂದು ನ್ಯಾಯ ಅಲ್ಲ. ನನ್ನನ್ನು ಯಾರು ದೇಶದ್ರೋಹಿ ಅಂತ ಕರೀತಿದ್ದೀರೋ ಅವರು ದೇಶದ ಪ್ರಧಾನಿ ಹೇಳಿದ ಮಾತುಗಳನ್ನ ಕೂಡ ನೀವು ಕೇಳಬೇಕು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಅಲ್ಲ, ಈಗ ನೀವು ಹೇಳಿದ್ರಿ ನನ್ನ ಉದ್ದೇಶ ಏನಿತ್ತು ಅನ್ನೋದನ್ನು ಕೂಡ ಹೇಳಿದ್ರಿ. ಆದರೆ ನೋಡಿ, ಸುರೇಶ್ ಅವರ ಬಾಯಿಂದ ಈ ಮಾತುಗಳು ಬಂದ ತಕ್ಷಣ ಪಕ್ಷಾಂತರ ಕಾಪಾಡ್ಕೊಳ್ತು. ಪ್ರಧಾನಮಂತ್ರಿಗಳು ಸದನದಲ್ಲಿ ಹೇಳಿದ್ರು, ನಿಮ್ಮ AICC ಅಧ್ಯಕ್ಷರು ನಾನು ಯಾವುದೇ ಕಾರಣಕ್ಕೂ ಈ ಮಾತನ್ನು ಒಪ್ಪಲ್ಲ ಅಂದರು. ನಾನು ಯಾಕೆ ಹೇಳಿದ್ನಪ್ಪ ಅಂತ ಅನಿಸ್ಲಿಲ್ವ ನಿಮಗೆ ಅಂತ? ಖಂಡಿತ ಇಲ್ಲ. ಇದೇ ಪ್ರಧಾನಮಂತ್ರಿಗಳು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಹೇಳಿಕೆಯನ್ನು ಮತ್ತೊಮ್ಮೆ ತಿರುಚಿ ವಾಪಸ್ ನೋಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನನ್ನನ್ನು ಯಾರು ದೇಶದ್ರೋಹಿಗಳು ಅಂತ ಕರಿತಾ ಇದ್ದೀರಿ, ನನ್ನ ಧ್ವನಿಗೆ ಯಾರು ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ನೀವು ನನ್ನ ಸೀಟಲ್ಲಿ ಕೂತಾಗ ಒಂದು ನ್ಯಾಯ, ನಿಮ್ಮ ಸೀಟಲ್ಲಿ ಕೂತಾಗ ಇನ್ನೊಂದು ನ್ಯಾಯ ಅಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತುಗಳು ಪ್ರತಿಯೊಂದು ಕೂಡ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಹೇಳ್ಬಿಡಿ ಜನಗಳಿಗೆ ಗೊತ್ತಾಗಲಿ. ಹೇಳಿದಾರಲ್ಲ, ಅವರೇ ಹೇಳಿದಾರಲ್ಲ, ಈ ತೆರಿಗೆ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ. ಅದನ್ನೇ ನೀವು ವಾಪಸ್ ಬೇರೆ ರೀತಿ ಕೊಟ್ಟಿರಿ. ನನ್ನ ತೆರಿಗೆಯನ್ನು ನಾನು ಕೊಡಲಿಕ್ಕೆ ನಾನು ತಯಾರಿಲ್ಲ, ನಾನು ಬಳಕೆ ಮಾಡ್ಕೋತೀನಿ, ನೀವು ಯಾರು ನನಗೆ ಬರಬೇಡಿ ಅಂತೇಳಿ ಏನು ಧ್ವನಿಯನ್ನು ಏರು ಧ್ವನಿನಲ್ಲಿ 2 ಬಾರಿ ಹೇಳಿರ್ತಕ್ಕಂಥ ದಾಖಲೆಗಳು ಇವತ್ತು ಕೂಡ ಇದೆಯಲ್ಲ. ಅವ್ರು ಮಾತಾಡಿದ್ರೆ ದೇಶ ಪ್ರೇಮ, ನಾನು ಮಾತಾಡಿದ್ರೆ ದೇಶದ್ರೋಹಿತನ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೀವು ಹೇಳಿದ್ರಿ ನನ್ನ ಉದ್ದೇಶ ಏನಿತ್ತು ಅನ್ನೋದನ್ನು ಕೂಡ ಹೇಳಿದ್ರಿ. ಆದರೆ ನೋಡಿ, ಸುರೇಶ್ ಅವರ ಬಾಯಿಂದ ಈ ಮಾತುಗಳು ಬಂದ ತಕ್ಷಣ ಪಕ್ಷಾಂತರ ಕಾಪಾಡ್ಕೊಳ್ತು. ಪ್ರಧಾನಮಂತ್ರಿಗಳು ಸದನದಲ್ಲಿ ಹೇಳಿದ್ರು, ನಿಮ್ಮ AICC ಅಧ್ಯಕ್ಷರು ನಾನು ಯಾವುದೇ ಕಾರಣಕ್ಕೂ ಈ ಮಾತನ್ನು ಒಪ್ಪಲ್ಲ ಅಂದರು. ನಾನು ಯಾಕೆ ಹೇಳಿದ್ನಪ್ಪ ಅಂತ ಅನಿಸ್ಲಿಲ್ವ ನಿಮಗೆ ಅಂತ? ಖಂಡಿತ ಇಲ್ಲ. ಇದೇ ಪ್ರಧಾನಮಂತ್ರಿಗಳು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಹೇಳಿಕೆಯನ್ನು ಮತ್ತೊಮ್ಮೆ ತಿರುಚಿ ವಾಪಸ್ ನೋಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನನ್ನನ್ನು ಯಾರು ದೇಶದ್ರೋಹಿಗಳು ಅಂತ ಕರಿತಾ ಇದ್ದೀರಿ, ನನ್ನ ಧ್ವನಿಗೆ ಯಾರು ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ನೀವು ನನ್ನ ಸೀಟಲ್ಲಿ ಕೂತಾಗ ಒಂದು ನ್ಯಾಯ, ನಿಮ್ಮ ಸೀಟಲ್ಲಿ ಕೂತಾಗ ಇನ್ನೊಂದು ನ್ಯಾಯ ಅಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತುಗಳು ಪ್ರತಿಯೊಂದು ಕೂಡ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಹೇಳ್ಬಿಡಿ ಜನಗಳಿಗೆ ಗೊತ್ತಾಗಲಿ. ಹೇಳಿದಾರಲ್ಲ, ಅವರೇ ಹೇಳಿದಾರಲ್ಲ, ಈ ತೆರಿಗೆ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ. ಅದನ್ನೇ ನೀವು ವಾಪಸ್ ಬೇರೆ ರೀತಿ ಕೊಟ್ಟಿರಿ. ನನ್ನ ತೆರಿಗೆಯನ್ನು ನಾನು ಕೊಡಲಿಕ್ಕೆ ನಾನು ತಯಾರಿಲ್ಲ, ನಾನು ಬಳಕೆ ಮಾಡ್ಕೋತೀನಿ, ನೀವು ಯಾರು ನನಗೆ ಬರಬೇಡಿ ಅಂತೇಳಿ ಏನು ಧ್ವನಿಯನ್ನು ಏರು ಧ್ವನಿನಲ್ಲಿ 2 ಬಾರಿ ಹೇಳಿರ್ತಕ್ಕಂಥ ದಾಖಲೆಗಳು ಇವತ್ತು ಕೂಡ ಇದೆಯಲ್ಲ. ಅವ್ರು ಮಾತಾಡಿದ್ರೆ ದೇಶ ಪ್ರೇಮ, ನಾನು ಮಾತಾಡಿದ್ರೆ ದೇಶದ್ರೋಹಿತನ. ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಆಸೆನ ಡಿಕೆ ಸುರೇಶ್ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಡಿಕೆ ಸುರೇಶ್ ತಮ್ಮ ಆಸೆ ವ್ಯಕ್ತಪಡಿಸಿರೋದು. ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮ ಆಡಳಿತನೂ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆ ವಿಚಾರದಲ್ಲಿ ಚರ್ಚೆ ಇಲ್ಲ. ಸಮಯ ಬಂದಾಗ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಖಂಡಿತ ಆಗತ್ತೆ ಅನ್ನುವಂತಹ ವಿಶ್ವಾಸವಿದೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ನನಗೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಆಸೆ ವ್ಯಕ್ತಪಡಿಸಿರೋದು. ಏನ್ ಬೇಡ ಅಂದ್ರೂ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತಲೇ ಹೋಗುತ್ತೆ ನೋಡಿ. ಇಲ್ಲ, ನನಗೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆಯಲ್ಲ. ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ.
ಸೊ ಹಾಗಾಗಿ ಆ ವಿಚಾರ ಚರ್ಚೆನಲ್ಲಿ ಇಲ್ಲ. ಸಮಯ ಬಂದಾಗ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ಅದೇನು ಬೇಡ ಅಂದ್ರೂ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಲೇ ಹೋಗುತ್ತೆ ನೋಡಿ. ಇಲ್ಲ, ನನಗೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆಯಲ್ಲ. ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ವಿಚಾರ ಚರ್ಚೆನಲ್ಲಿ ಇಲ್ಲ. ಸಮಯ ಬಂದಾಗ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. Brought to you by Vigard.